ಸುಳ್ಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವೇನು ಸತ್ಯಾಂಶ ಕೊಟ್ಟಿದ್ದೀವಿ, ನಾವು ಏನು ಸತ್ಯ ಅಂತ ಹೇಳ್ತಾ ಇದ್ದೀವಿ. ನಾವು ಕರ್ನಾಟಕದಲ್ಲಿ ಅಸೆಂಬ್ಲಿಯಲ್ಲಿ ಅವ್ರು ಬಿಳಿ ಪೇಪರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಳಿ ಪೇಪರ್ನೇ ಇಡ್ತಾ ಇದ್ದೀವಿ. ನಾವೇನು ಸುಳ್ಳು ಹೇಳ್ತಾರೆ. ಈಗ ನಾನು ಬಜೆಟ್ ಬುಕ್ನ ಓದಿದೆ. ಜಾಸ್ತಿ ಭಾಷಣ ಮಾಡಿದೆ. ಬಜೆಟ್ ಬುಕ್ ನಾನು ತಯಾರು ಮಾಡಿದ್ದೆ. ಬಜೆಟ್ ಬುಕ್ ಕೇಂದ್ರ ಸರ್ಕಾರ ತಯಾರು ಮಾಡಿತ್ತು. ನಮ್ಮ ನೀರಾವರಿಗೆ 5,300 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದು ಕೊಟ್ರ. ಫೈನಾನ್ಸ್ ಕಮಿಷನ್ ಅವರು ಬೆಂಗಳೂರು ಸಿಟಿಗೆ ಬೇರೆ ಬೇರೆ ಕಡೆ 5,000 6,000 ಕೋಟಿ ಕೊಡ್ತೀವಿ ಅಂತ ರೆಕಮೆಂಡ್ ಮಾಡಿದ್ರು. ಅದನ್ನು ಕೊಟ್ಟರ. ಸಿಂಪಲ್. ಬರಗಾಲಕ್ಕೆ ಅವ್ರು ದುಡ್ಡು ಕೊಡಬೇಕಾಗಿತ್ತು. ಇಲ್ಲೋ ಕೃಷ್ಣ ಬೈರೇಗೌಡರು CM ಎಲ್ಲ ಬಂದು ರೆಪ್ರೆಸೆಂಟೇಷನ್ ಕೊಟ್ಟರು. ಟೀಮ್ ಬಂತು. ಬರಗಾಲ ಆಗಿರೋ ನಿಜ ತಾನೆ. ₹1 ಕೊಟ್ಟಿಲ್ಲ. ಇದಕ್ಕಿನ್ನ ಇನ್ನೇನ್ ಬೇಕು? ಬರಗಾಲಕ್ಕೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಲ್ಲಿ 6,000 ಕೋಟಿಯನ್ನ ಮುಂಗಡವಾಗಿ ಕೊಟ್ಟಿದ್ದೇವೆ ಅಂತ. ನಿರ್ಮಲಾ ಸೀತಾರಾಮನ್ ಒಂದು ಬಿಡುಗಾಸು ಕೊಟ್ಟಿಲ್ಲ. ಅದ್ರ ಜೊತೆಗೆ ನೀವು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ಅವರು 0 ಅಂತ ಹೇಳಿದ್ದಾರೆ. 6,000 ಕೋಟಿ ರೂಪಾಯಿಯನ್ನ ಮುಂಗಡವಾಗಿ ಕೊಟ್ಟಿಲ್ಲ. ಅದನ್ನ ಮುಖ್ಯಮಂತ್ರಿಗಳು ಏನ್ ಅಸೆಂಬ್ಲಿ ಏನ್ ಕೊಡಬೇಕು ಅದನ್ನ ಕಂಪ್ಲೀಟ್ ನಾವು ಕೇಳುವಂತ ರಾಜ್ಯ ಇದೆ. ನಾನು ನನ್ನ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಬಂದು ನಮ್ಮ MLAಗಳು MP ಗಳು ಬಂದು ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ರಲ್ಲ, BJP MP ಗಳಿಗೆ ನಾಚಿಕೆ ಆಗ್ಬೇಕು. ಇದು ಸೂರ್ಯ ಮಾತಾಡ್ತಿದ್ದ ನೋಡ್ಬೇಕಾಗಿ ಪಾರ್ಲಿಮೆಂಟ್ ಅಲ್ಲಿ. ಏನು ಒಂದ್ ಸೈಡ್ DK ಸುರೇಶ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. DK ಸುರೇಶ್ ಮಾತಾಡ್ಬೇಕು ಅಂತ ಹೋಗಿದ್ರು ಪಾರ್ಲಿಮೆಂಟ್ ಅಲ್ಲಿ. ಇರೋರೊಬ್ರು ಅವ್ರು ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಅವ್ರ ಕೈಯಲ್ಲಿ ಮಾತಾಡಿಸ್ಬಿಟ್ಟು ಪಾರ್ಲಿಮೆಂಟ್ ಕ್ಲೋಸ್ ಮಾಡ್ತಿದ್ದಾರೆ. ಈ ರೀತಿ ಅನ್ಯಾಯನ ಮಾಡ್ತಾ ಇದ್ದಾರೆ. ನಮ್ ಧ್ವನಿನ ಮುಚ್ಚಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ ಧ್ವನಿ ಅಲ್ಲ, ರಾಜ್ಯದ ಪ್ರತಿಯೊಬ್ಬ ಬಡವನು ಕೂಡ ಹೊಟ್ಟೆ ಮೇಲೆ ಬಡಿತಾ ಇದ್ದಾರೆ. ಇದನ್ನ ನಾವು ಸಹಿಸ್ಕೊಂಡಿರಕ್ಕಾಗಲ್ಲ. ನಮ್ಮ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಗೆ ಏನ್ ಸಿಗ್ಬೇಕು, ಅಭಿವೃದ್ಧಿಗೆ ಏನ್ ಸಿಗ್ಬೇಕು, ಅವ್ರ ಪರ ನಿಂತ್ಕೊಂಡು ನಾವು ಹೋರಾಟ ಮಾಡೇ ಮಾಡ್ತೀವಿ.